ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿ ಕೇಸರಿ ಸುನಾಮಿಯೇ ಕಣ್ಣು ಹಾಯಿಸಿದ ಕಡೆಯೆಲ್ಲ ಕಾಣುತ್ತಿದೆ. ಆ ಮೂಲಕ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿ ಯಾತ್ರಿಕರ ಹರಿವು ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಬರುವಂತ ಯಾತ್ರಿಕರು ಈ ರೀತಿಯ ಬ್ರಿಡ್ಜ್ಗಳ ಮೂಲಕ ಬಂದು ತ್ರಿವೇಣಿ ಸಂಗಮದತ್ತ ಹೋಗ್ತಾರೆ ನೋಡಿ. ನಾವು ಬೆಳಿಗ್ಗೆಯಿಂದಲೂ ಕೂಡ ಮಹಾಕುಂಭಮೇಳದ ಇವತ್ತಿನ 42ನೇ ದಿನದ ಯಾತ್ರಿಕರ ಹರಿವನ್ನ ತೋರಿಸ್ತಾ ಇದ್ವಿ. ಇವತ್ತು ಆ ಮೂಲೆಯಿಂದ ಈ ಮೂಲೆಗೆ ಬರುವಂತ ಯಾತ್ರಿಕರು ಹೇಗೆ ಸಾಗಿ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ನೀವು 42ನೇ ದಿನ ಮಹಾಕುಂಭಮೇಳ ಆರಂಭ ಆಗಿ 56 ಕೋಟಿ ಯಾತ್ರಿಕರು ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅದರ ಹೊರತಾಗಿಯೂ ಒಂದು ಸ್ವಲ್ಪವೂ ಕೂಡ ಯಾತ್ರಿಕರ ಕ್ರೇಜ್ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ದೂರದ ಊರುಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ಯಾತ್ರಿಕರು ಈ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಗಂಗೆಯ ಈ ಫ್ಲೋಟಿಂಗ್ ಬ್ರಿಡ್ಜ್ ಇದೆಯಲ್ಲ, ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸಂಗಮದ ಕಡೆಗೆ ಹೊರಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬರೋರು ಹಿಂಗೆ ಬಂದು ಖುಷಿ ಖುಷಿಯಿಂದ ಇಲ್ಲಿ ಬಂದು ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. किधर से आए अम्मा? हम लोग बालाघाट जिले से। कैसा है महाकुंभ? बहुत बढ़िया, बहुत बढ़िया। हो गया आपका पुण्य स्नान? हो गया, बहुत अच्छे से हो गया। बहुत अच्छा अरेंजमेंट है, बहुत अच्छा। हर हर गंगे। ಸರ್ ನೀವೆಲ್ಲಿಂದ? ಕರ್ನಾಟಕ ಶಿರಾ. ಹೇಳಿ ಸರ್, ಮತ್ತೆ ಹೆಂಗಿದೆ ಎಲ್ಲ? ಸರ್ ಬಹಳ ವ್ಯವಸ್ಥೆ ಚೆನ್ನಾಗಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಇವತ್ತು ಭಕ್ತಾದಿಗಳಿಗೆ ಪುಣ್ಯಸ್ನಾನ ಮಾಡ್ಲಿಕ್ಕೆ ನಿಜವಾಗ್ಲೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ. 144 ವರ್ಷಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಹಿಂಗೆ ನಮ್ ಜೀವನದಲ್ಲಿ ಇದು ಬರತ್ತಂತ ನಾವು ಅಂದ್ಕೊಂಡಿದ್ವಾ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. 144ನೇ ವರ್ಷದ್ದು ನಾವು ನೋಡ್ತೀವಿ ಅಂದ್ಕೊಂಡಿರ್ಲಿಲ್ಲ. ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಾವೆಲ್ಲ ಒಂದೇ ಕಡೆಯಿಂದ ಬಂದಿರೋದು. ಅದು ನಮ್ಮ ತುಮಕೂರು ಜಿಲ್ಲೆ ಶಿರಾಜ್ನ ಬರ್ತಾ ಇದೀವಿ ನೋಡಿ. ಈ ದೇಶದಲ್ಲಿ ಕ್ಯಾಲೆಂಡರ್ ಇಲ್ದಂಗೆ, ಆಮಂತ್ರಣ ಇಲ್ಲದಂಗೆ ನಾಗಸಾಧುಗಳು ಗ್ರಹಗತಿಯ ಆಧಾರದ ಮೇಲೆಗಳೇ ಈ ಒಂದು ದರ್ಶನ ಪಡಿತಾ ಇದಾರೆ ಅಂತ ಹೇಳಿದ್ರೆ ಅದು ಸನಾತನ. ಪುಣ್ಯ ಸ್ನಾನ ಯಾವಾಗ ಆಯ್ತು ತಮ್ದು? ಇನ್ನೂ ಆಗಿಲ್ಲ, ಹೋಗ್ತಾ ಇದೀವಿ. ಇನ್ನು ನಡೆದು ಸುಸ್ತಾದ್ರೆ ಹೇಗೆ? ಇಲ್ಲ ಏನಿಲ್ಲ, ಇನ್ನ ನಡೆಯೋದಕ್ಕೆ ಹುಮ್ಮಸ್ಸಿದೆ, ಏನೋ ಖುಷಿ ಇದೆ. ಅದಕ್ಕೆ ಯೋಗಿಜಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯ್ತ್ರಿ, ನೀವು ಕನ್ನಡದವ್ರು ನಮಗ್ ಸಿಕ್ಕಿ. ಆಯ್ತ್ರಿ, ಖುಷಿ ಆಯ್ತು. ನಮ್ ಚಾನಲ್ ಅವ್ರು ಬಂದಿದಾರಲ್ಲ, ನಮ್ಗೆ ಇದ್ದಿದ್ದು ಖುಷಿ. ಜೈ ಶ್ರೀರಾಮ್. ನೋಡಿ, ಯಾತ್ರಿಕರ ಸಂಭ್ರಮ ಇದು. ಖುಷಿಯಲ್ಲಿ ಬಂದಿರುವಂತ ಯಾತ್ರಿಕರು ಆ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಇದು ಯಾತ್ರಿಕರ ಸಂಭ್ರಮ ಸಡಗರ ಮಹಾಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ. ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿ ಕೇಸರಿ ಸುನಾಮಿಯೇ ಕಣ್ಣು ಹಾಯಿಸಿದ ಕಡೆಯೆಲ್ಲ ಕಾಣುತ್ತಿದೆ. ಆ ಮೂಲಕ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿ ಯಾತ್ರಿಕರ ಹರಿವು ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಬರುವಂತ ಯಾತ್ರಿಕರು ಈ ರೀತಿಯ ಬ್ರಿಡ್ಜ್ಗಳ ಮೂಲಕ ಬಂದು ತ್ರಿವೇಣಿ ಸಂಗಮದತ್ತ ಹೋಗ್ತಾರೆ ನೋಡಿ. ನಾವು ಬೆಳಿಗ್ಗೆಯಿಂದಲೂ ಕೂಡ ಮಹಾಕುಂಭಮೇಳದ ಇವತ್ತಿನ 42ನೇ ದಿನದ ಯಾತ್ರಿಕರ ಹರಿವನ್ನ ತೋರಿಸ್ತಾ ಇದ್ವಿ. ಇವತ್ತು ಆ ಮೂಲೆಯಿಂದ ಈ ಮೂಲೆಗೆ ಬರುವಂತ ಯಾತ್ರಿಕರು ಹೇಗೆ ಸಾಗಿ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ನೀವು 42ನೇ ದಿನ ಮಹಾಕುಂಭಮೇಳ ಆರಂಭ ಆಗಿ 56 ಕೋಟಿ ಯಾತ್ರಿಕರು ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅದರ ಹೊರತಾಗಿಯೂ ಒಂದು ಸ್ವಲ್ಪವೂ ಕೂಡ ಯಾತ್ರಿಕರ ಕ್ರೇಜ್ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ದೂರದ ಊರುಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ಯಾತ್ರಿಕರು ಈ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಗಂಗೆಯ ಈ ಫ್ಲೋಟಿಂಗ್ ಬ್ರಿಡ್ಜ್ ಇದೆಯಲ್ಲ, ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸಂಗಮದ ಕಡೆಗೆ ಹೊರಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬರೋರು ಹಿಂಗೆ ಬಂದು ಖುಷಿ ಖುಷಿಯಿಂದ ಇಲ್ಲಿ ಬಂದು ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. किधर से आए अम्मा? हम लोग बालाघाट जिले से। कैसा है महाकुंभ? बहुत बढ़िया, बहुत बढ़िया। हो गया आपका पुण्य स्नान? हो गया, बहुत अच्छे से हो गया। बहुत अच्छा अरेंजमेंट है, बहुत अच्छा। हर हर गंगे। ಸರ್ ನೀವೆಲ್ಲಿಂದ? ಕರ್ನಾಟಕ ಶಿರಾ. ಹೇಳಿ ಸರ್, ಮತ್ತೆ ಹೆಂಗಿದೆ ಎಲ್ಲ? ಸರ್ ಬಹಳ ವ್ಯವಸ್ಥೆ ಚೆನ್ನಾಗಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಇವತ್ತು ಭಕ್ತಾದಿಗಳಿಗೆ ಪುಣ್ಯಸ್ನಾನ ಮಾಡ್ಲಿಕ್ಕೆ ನಿಜವಾಗ್ಲೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ. 144 ವರ್ಷಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಹಿಂಗೆ ನಮ್ ಜೀವನದಲ್ಲಿ ಇದು ಬರತ್ತಂತ ನಾವು ಅಂದ್ಕೊಂಡಿದ್ವಾ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. 144ನೇ ವರ್ಷದ್ದು ನಾವು ನೋಡ್ತೀವಿ ಅಂದ್ಕೊಂಡಿರ್ಲಿಲ್ಲ. ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಾವೆಲ್ಲ ಒಂದೇ ಕಡೆಯಿಂದ ಬಂದಿರೋದು. ಅದು ನಮ್ಮ ತುಮಕೂರು ಜಿಲ್ಲೆ ಶಿರಾಜ್ನ ಬರ್ತಾ ಇದೀವಿ ನೋಡಿ. ಈ ದೇಶದಲ್ಲಿ
ಕ್ಯಾಲೆಂಡರ್ ಇಲ್ದಂಗೆ ಆಮಂತ್ರಣ ಇಲ್ಲದಂಗೆ ನಾಗಸಾಧುಗಳು ಗ್ರಹಗತಿಯ ಆಧಾರದ ಮೇಲೆಗಳೇ ಈ ಒಂದು ದರ್ಶನ ಪಡಿತಾ ಇದಾರೆ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಈ ಪುಣ್ಯ ಸ್ನಾನ ಯಾವಾಗ ಆಯ್ತು ತಮ್ದು? ಇನ್ನೂ ಆಗಿಲ್ಲ, ಹೋಗ್ತಾ ಇದೀವಿ ಇನ್ನು. ನಡೆದು ಸುಸ್ತಾದ್ರೆ ಹೇಗೆ? ಇಲ್ಲ ಇಲ್ಲ ಏನಿಲ್ಲ. ಇನ್ನ ನಡೆಯೋದಕ್ಕೆ ಹುಮ್ಮಸ್ಸಿದೆ, ಏನೋ ಖುಷಿ ಇದೆ. ಅದಕ್ಕೆ ಯೋಗಿಜಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯ್ತ್ರಿ, ನೀವು ಕನ್ನಡದವ್ರು ನಮಗ್ ಸಿಕ್ಕಿ. ಆಯ್ತ್ರಿ, ಖುಷಿ ಆಯ್ತು. ನಮ್ಮ ಚಾನಲ್ ಅವ್ರು ಬಂದಿದಾರಲ್ಲ, ನಮ್ಗೆ ಇದ್ದು ಖುಷಿ. ಜೈ ಶ್ರೀ ಜೈ ಶ್ರೀರಾಮ್. ನೋಡಿ, ಯಾತ್ರಿಕರ ಸಂಭ್ರಮ ಇದು. ಖುಷಿಯಲ್ಲಿ ಬಂದಿರುವಂತ ಯಾತ್ರಿಕರು ಆ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಇದು ಯಾತ್ರಿಕರ ಸಂಭ್ರಮ ಸಡಗರ ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಪ್ರಯಾಗರಾಜನ ಮಹಾ ಕುಂಭಮೇಳದಲ್ಲಿ ಕೇಸರಿ ಸುನಾಮಿಯೇ ಕಣ್ಣು ಹಾಯಿಸಿದ ಕಡೆಯೆಲ್ಲ ಕಾಣುತ್ತಿದೆ. ಆ ಮೂಲಕ ಯಾತ್ರಿಕರ ಸುನಾಮಿ ಹೇಗಿದೆ ಅನ್ನೋದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಯಾಗರಾಜನ ಮಹಾ ಕುಂಭಮೇಳದಲ್ಲಿ ಯಾತ್ರಿಕರ ಹರಿವು ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಬರುವಂತ ಯಾತ್ರಿಕರು ಈ ರೀತಿಯ ಬ್ರಿಡ್ಜ್ಗಳ ಮೂಲಕ ಬಂದು ತ್ರಿವೇಣಿ ಸಂಗಮದತ್ತ ಹೋಗ್ತಾರೆ. ನೋಡಿ, ನಾವು ಬೆಳಿಗ್ಗೆಯಿಂದಲೂ ಕೂಡ ಮಹಾ ಕುಂಭಮೇಳದ ಇವತ್ತಿನ 42ನೇ ದಿನದ ಯಾತ್ರಿಕರ ಹರಿವನ್ನ ತೋರಿಸ್ತಾ ಇದ್ವಿ. ಇವತ್ತು ಆ ಮೂಲೆಯಿಂದ ಈ ಮೂಲೆಗೆ ಬರುವಂತ ಯಾತ್ರಿಕರು ಹೇಗೆ ಸಾಗಿ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ನೀವು 42ನೇ ದಿನ ಮಹಾ ಕುಂಭಮೇಳ ಆರಂಭ ಆಗಿ 56 ಕೋಟಿ ಯಾತ್ರಿಕರು ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅದರ ಹೊರತಾಗಿಯೂ ಒಂದು ಸ್ವಲ್ಪವೂ ಕೂಡ ಯಾತ್ರಿಕರ ಕ್ರೇಜ್ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ದೂರದ ಊರುಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ಯಾತ್ರಿಕರು ಈ ಸುನಾಮಿಯಂತೆ ಆಗಮಿಸ್ತಾ ಇದ್ದಾರೆ. ಗಂಗೆಯ ಈ ಫ್ಲೋಟಿಂಗ್ ಬ್ರಿಡ್ಜ್ ಇದೆಯಲ್ಲ, ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸಂಗಮದ ಕಡೆಗೆ ಹೊರಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬರೋರು ಹಿಂಗೆ ಬಂದು ಖುಷಿಯಿಂದ ಇಲ್ಲಿ ಬಂದು ಹೋಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. किधर से आए अम्मा? हम लोग बालाघाट जिले से। कैसा है माकुम? बहुत बढ़िया, बहुत बढ़िया। हो गया आपका पुण्य स्नान? हो गया, बहुत अच्छे से हो गया। बहुत अच्छा अरेंजमेंट है, बहुत अच्छा। हर हर गंगे। ಸರ್, ನೀವೆಲ್ಲಿಂದ? ಕರ್ನಾಟಕ ಶಿರಾ. ಹೇಳಿ ಸರ್, ಮತ್ತೆ ಹೆಂಗಿದೆ ಎಲ್ಲ? ಸರ್, ಬಹಳ ವ್ಯವಸ್ಥೆ ಚೆನ್ನಾಗಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಇವತ್ತು ಭಕ್ತಾದಿಗಳಿಗೆ ಪುಣ್ಯಸ್ನಾನ ಮಾಡ್ಲಿಕ್ಕೆ ನಿಜವಾಗ್ಲೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ. 144 ವರ್ಷಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಹಿಂಗೆ ನಮ್ ಜೀವನದಲ್ಲಿ ಇದು ಬರತ್ತಂತ ನಾವು ಅಂದ್ಕೊಂಡಿದ್ವಾ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. 144ನೇ ವರ್ಷದ್ದು ನಾವು ನೋಡ್ತೀವಿ ಅಂದ್ಕೊಂಡಿರ್ಲಿಲ್ಲ, ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಾವೆಲ್ಲ ಒಂದೇ ಕಡೆಯಿಂದ ಬಂದಿರೋದು. ಅದು ನಮ್ಮ ತುಮಕೂರು ಜಿಲ್ಲೆ ಶಿರಾಜ್ನ ಬರ್ತಾ ಇದೀವಿ. ನೋಡಿ, ಈ ದೇಶದಲ್ಲಿ ಕ್ಯಾಲೆಂಡರ್ ಇಲ್ದಂಗೆ ಆಮಂತ್ರಣ ಇಲ್ಲದಂಗೆ ನಾಗಸಾಧುಗಳು ಗ್ರಹಗತಿಯ ಆಧಾರದ ಮೇಲೆಗಳೇ ಈ ಒಂದು ದರ್ಶನ ಪಡಿತಾ ಇದಾರೆ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಈ ಪುಣ್ಯ ಸ್ನಾನ ಯಾವಾಗ ಆಯ್ತು ತಮ್ದು? ಇನ್ನೂ ಆಗಿಲ್ಲ, ಹೋಗ್ತಾ ಇದೀವಿ ಇನ್ನು. ನಡೆದು ಸುಸ್ತಾದ್ರೆ ಹೇಗೆ? ಇಲ್ಲ ಇಲ್ಲ ಏನಿಲ್ಲ. ಇನ್ನ ನಡೆಯೋದಕ್ಕೆ ಹುಮ್ಮಸ್ಸಿದೆ, ಏನೋ ಖುಷಿ ಇದೆ. ಅದಕ್ಕೆ ಯೋಗಿಜಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯ್ತ್ರಿ, ನೀವು ಕನ್ನಡದವ್ರು ನಮಗ್ ಸಿಕ್ಕಿ. ಆಯ್ತ್ರಿ, ಖುಷಿ ಆಯ್ತು. ನಮ್ಮ ಚಾನಲ್ ಅವ್ರು ಬಂದಿದಾರಲ್ಲ, ನಮ್ಗೆ ಇದ್ದು ಖುಷಿ. ಜೈ ಶ್ರೀ ಜೈ ಶ್ರೀರಾಮ್. ನೋಡಿ, ಯಾತ್ರಿಕರ ಸಂಭ್ರಮ ಇದು. ಖುಷಿಯಲ್ಲಿ ಬಂದಿರುವಂತ ಯಾತ್ರಿಕರು ಆ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಇದು ಯಾತ್ರಿಕರ ಸಂಭ್ರಮ ಸಡಗರ ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ